ಯಾರು ಫ್ರೀ ಕೊಡ್ತಾರೋ ಆ ಸ್ಟೇಟ್ಗಳು ಯಾವತ್ತೂ ಉದ್ಧಾರ ಆಗಲ್ಲ. ಕಷ್ಟ ಬೀಳೋನು ಬೀಳ್ತಾ ಇರ್ತಾನೆ, ಮಜಾ ಮಾಡೋನು ಮಾಡ್ತಾ ಇರ್ತಾನೆ. ಜನಗಳಿಗೆ ಒಂದು ಆಸೆ ತೋರಿಸ್ತಾರೆ. ಇವಾಗ BTS KSRTC ಲಾಸ್ ನಡೀತಾ ಇದೆ. ಇವ್ರು ಅವ್ರಿಗೆ ಇನ್ನೂ ಫ್ರೀ ಕೊಟ್ಟರೆ ಎಲ್ಲಿಂದ ಉದ್ಧಾರ ಆಗುತ್ತೆ? ಆರೋಗ್ಯ ನಿಧಿ ಆ ನಿಧಿಯಿಂದ ಅದಕ್ಕೊಂದು ಭಾಗ್ಯ ಮಾಡಬೇಕು. ಯಾಕಂದರೆ ತಿಂದು ಕುಡ್ದಿರ್ತಾರಲ್ಲ, ಉಪಯೋಗ ಆಗಲ್ಲಮ್ಮ. ಅದರಿಂದ ಇನ್ನೂ ಅಭಿವೃದ್ಧಿ ಕ್ಷೀಣ ಆಗುತ್ತೆ. ಇವಾಗ ಟ್ಯಾಕ್ಸ್ ದುಡ್ಡೆಲ್ಲ ಎತ್ಕೊಂಡಾಗ ಅಭಿವೃದ್ಧಿಗೆ ಆಗ್ತಾಯಿದ್ರೆ ಇಲ್ಲಿ ನಮ್ಮ ಎಲ್ಲಿ ಇಂಪ್ರೂವ್ಮೆಂಟ್ ಸಿಗುತ್ತೆ ನಮ್ಮ ಕರ್ನಾಟಕ ಹೇಳಿ? ಇವರೆಲ್ಲ ಅವರಿಂದ ಕೊಡೋಲ್ಲ, ಅವ್ರ ಜೋಬಿಂದ ಯಾರು ಕೊಡೋಲ್ಲ. ಜನಗಳ ದುಡ್ಡು ಜನಗಳಿಗೆ ಹಂಚ್ತಾರೆ. ಅದನ್ನು ಸುಮ್ಮನೆ ಫ್ರೀ ಕೊಟ್ಬಿಟ್ಟು ಜನಗಳನ್ನೆಲ್ಲ ಸೋಂಬೇರಿ ಮಾಡಿ ಅವರೆಲ್ಲ ಇನ್ನೂ ಕೆಟ್ಟ ಕೆಲಸಗಳು ಕಳೀತಾರೆ ಹೊರ್ತು ಒಳ್ಳೆ ಕೆಲಸ ಕಲಿಯೋಲ್ಲ. ಇವತ್ತು ಯುವಕರಿಗೆ 3,000 ಕೊಡೋಕ್ಕೆ ಶುರು ಮಾಡಿದ್ದೀರಾ. ಅವ್ರು ತೊಗೊಂಡು ಕುಡಿದ್ಬಿಟ್ಟು ಮನೇಲಿ ಹೋಗಿ ಮಲಗ್ತಾನೆ. ಅವ್ನು ಯಾಕೆ ಕೆಲಸಕ್ಕೆ ಹೋಗಲ್ಲ, ಅವನೇನಿದ ಕೆಲಸಕ್ಕೆ ಪ್ರಯತ್ನವೂ ಮಾಡಲ್ಲ. 2 ವರ್ಷ ನಡೀಲಿ, ಬಂದ ದಿವಸ ತಿಂದು ಕುಡಿಯೋಣ ಅಂತ ಮಾಡ್ತಾರೆ. ಅದರಿಂದ ಇದೆಲ್ಲ ಕೆಲಸಕ್ಕೆ ಬರಲ್ಲ. ಅದ್ರ ಬದಲು ಬೇರೆಯವ್ರಿಗೆ ಅದೆಲ್ಲ ಕೆಲಸ ಕೊಡೋವಂಥ ಒಂದು ಸ್ವಯಂ ಸೇವಾ ಸಂಘಗಳನ್ನ ಉಪಯೋಗಿಸಿ ಮಾಡಿಸಿ ಸ್ಮಾಲ್ ಸ್ಮೇಲ್ ಇಂಡಸ್ಟ್ರಿಗಳನ್ನ ಡೆವಲಪ್ ಮಾಡಿ ಅವ್ರಿಗೆ ಕೆಲಸಗಳು ಕೊಟ್ಟು ಅಂಥದ್ದು ಮಾಡಬೇಕು. ಇದರಿಂದ ಯಾವ ಕಾರಣಕ್ಕೂ ಅಭಿವೃದ್ಧಿ ಆಗಲ್ಲ. ಇವಾಗ ಸೋಂಬೇರಿಗಳು ಮಾಡ್ತಾ ಇದ್ದಾರೆ ಗೌರ್ಮೆಂಟ್ಗಳು. ನಮ್ಮ ಸ್ಟೇಟೆಲ್ಲ ಪಕ್ಕ ಸ್ಟೇಟಲ್ಲಿ ತಮಿಳ್ನಾಡಾಗಲಿ ಯಾರು ಫ್ರೀ ಕೊಡ್ತಾರೋ ಆ ಸ್ಟೇಟ್ಗಳು ಯಾವತ್ತೂ ಉದ್ಧಾರ ಆಗಲ್ಲ. ಇದರಿಂದ ಜನಕ್ಕೆ ಅನುಕೂಲ ಆಗಲ್ಲ. ಕಷ್ಟ ಬೀಳೋನು ಬೀಳ್ತಾ ಇರ್ತಾನೆ, ಮಜಾ ಮಾಡೋನು ಮಾಡ್ತಾ ಇರ್ತಾನೆ. ಅದರಿಂದ ಇದು ಏನೂ ಪ್ರಯೋಜನ ಆಗಲ್ಲ. ಇವೆಲ್ಲ ಕೊಡಬಾರ್ದು. ಆ ಕೊಡೋ ಒಂದು ಇದನ್ನು ಬೇರೆ ರೀತಿಯಲ್ಲಿ ಅವ್ರಿಗೆ ಕೆಲಸ ಕೊಡಬೇಕು. ಅವಾಗ ಸಂಪಾದನೆ ಮಾಡ್ತಾನೆ, ಕೊಟ್ಟಿರೋ ದುಡ್ಡು ತಿಂತಾನೆ ಮಲಗ್ತಾನೆ. ಇವಾಗ ರೇಷನ್ ಕೊಟ್ಬಿಟ್ರೆ ಆ ಏನು ಮಾಡ್ತಾಳೆ ಮಿಡ್ಲ್ ಕ್ಲಾಸ್ ಅವಳು? ಕೆಲಸಕ್ಕೆ ಹೋಗಲ್ಲ. ರೇಷನ್ ಸಿಕ್ತು ಅಂತ ತಿಂದ್ಬಿಟ್ಟು ಮಲಗಿಬಿಡ್ತಾಳೆ, ಅವಳು ಕೆಲಸನೇ ಬೀಳೋಲ್ಲ. ಎಲ್ಲಿ ಸಂಪಾದನೆ ಆಗುತ್ತೆ? ನಮ್ಮ ಬೊಕ್ಕಸಕ್ಕೆ ಹೊರೆ ತಪ್ಪಿದ್ರೆ ಬಿಟ್ಟಿರೋದ್ರಿಂದ ಅನುಕೂಲ ಏನಾಗಲ್ಲ. ಒಂದು ಕಡೆ ಮಳೆ ಇಲ್ಲ, ಒಂದು ಕಡೆ ನಮ್ಮ ರೈತರಿಗೆ ತೊಂದರೆ ಇದೆ. ಅಂಥವು ಯಾವುದೂ ಡೆವಲಪ್ಮೆಂಟ್ ಆಗೋಲ್ಲ, ರೋಡ್ಗಳು ಇಂಪ್ರೂವ್ಮೆಂಟ್ ಆಗೋಲ್ಲ, ಸಿಟಿ ಇಂಪ್ರೂವ್ಮೆಂಟ್ ಆಗೋಲ್ಲ, ಏನೂ ಆಗೋಲ್ಲ. ಇದರಿಂದ ಅನಾನುಕೂಲ ಹೊರತು ಅನುಕೂಲ ಯಾವ ಕಾರಣಕ್ಕೂ ಆಗಲ್ಲ. ಇದು ಗೌರ್ಮೆಂಟ್ ಇದನ್ನು ಎಚ್ಚೆತ್ಕೋಬೇಕು. ಇದನ್ನು ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ನಾವು 5 ಗ್ಯಾರಂಟಿ ಮಾಡಿದ್ದೀವಿ, 5 ಗ್ಯಾರಂಟಿ ಮಾಡಿದ್ದಿಲ್ಲ. ನೀವು 5 ಉದ್ಯೋಗ ಕಲ್ಪಿಸಿದ್ದೀವಿ ಅಂತ ಹೇಳಿ, 5 ಗ್ಯಾರಂಟಿ ಜಾಗದಲ್ಲಿ ನಾವು 5 ಜನಕ್ಕೆ ಉದ್ಯೋಗ ಕಲ್ಪಿಸಿದ್ದೀವಿ ಅಂತ ಹೇಳಿ ಹೆಮ್ಮೆ ಬೀಳಿ. ಇದೆಲ್ಲ ಫ್ರೀ ಕೊಡೋದ್ರಿಂದ ದೇಶ ಉದ್ಧಾರ ಆಗಲ್ಲ. ಇದು ಅವ್ರಿಗೇನು ಒಂದು ಇದು ಬೇಕು, ಅಧಿಕಾರ ಬೇಕು. ಅಧಿಕಾರ ಬೇಕಾಗಿರೋದ್ರಿಂದ ಇವೆಲ್ಲ ಮಾಡ್ತಾರೆ. ಜನಗಳಿಗೆ ಒಂದು ಆಸೆ ತೋರಿಸ್ತಾರೆ. ಇವಾಗ BTS KSRTC ಲಾಸ್ ನಡೀತಾ ಇದೆ. ಇವ್ರು ಅವ್ರಿಗೆ ಇನ್ನೂ ಫ್ರೀ ಕೊಟ್ಟರೆ ಎಲ್ಲಿಂದ ಉದ್ಧಾರ ಆಗುತ್ತೆ? ಆ ಸಂಸ್ಥೆ ಲಾಸ್ ಆಗುತ್ತಲ್ವ, ಎಲ್ಲಿಂದ ಇವ್ರಿಗೂ ಇದು ಮಾಡ್ತಾರೆ? ಎಲ್ಲಿಂದ ತರ್ತಾರೆ? ಜನಗಳಿಗೆ ಟ್ಯಾಕ್ಸ್ ಹೊರೆ ಹಾಕ್ತಾರೆ. ಆ ಹೊರೆ ಹಾಕ್ಬಿಟ್ಟು ತಿರುಗಿ ಅವ್ರಿಗೆ ಕೊಡ್ತಾರೆ. ಅವರಿಂದ ಕೈಯಿಂದ ಏನೋಗಲ್ಲ. ಇವಾಗ ಗೊತ್ತಿಲ್ಲದೆ ತಿಂಗಳಿಗೆ 55 ಪೈಸೆ ಏರ್ಸ್ಕೊಂಬಂದಿದ್ದಾರೆ. ಕರೆಂಟ್ 55 ಪೈಸೆ ಏರ್ಸ್ಕೊಂಬಂದ್ರೆ ತಿಂಗಳಿಗೆ 200 ಯೂನಿಟ್ ಮಾರೋ 100 ರೂಪಾಯಿ ಬಿತ್ತು. ಎಷ್ಟಾಯ್ತು ಆ ಥರ ದುಡ್ಡು? ಅದನ್ನು ಅಲ್ಲೆಲ್ಲ ಕೊಡ್ತಾ ಇದ್ದಾರಲ್ಲ. ಫ್ರೀ ಅನ್ನೋದು ಬಿಡಬೇಕು ನಮ್ಮ ದೇಶದಲ್ಲಿ. ನಮ್ಮ ಸ್ಟೇಟೇ ಇಲ್ಲ, ಎಂಟೈರ್ ಇಂಡಿಯಾಲಿ ಫ್ರೀ ಅನ್ನೋದು ಬಿಡಬೇಕು. ಕಷ್ಟ ಬೀಡು, ದುಡಿದು ಸಂಪಾದನೆ ಮಾಡ್ತೀನಿ. ಇದು ಮೇಡಮ್, ಇದು ಮೋಸ. ಇದು ಯಾವ ಕಾರಣಕ್ಕೂ ಕೊಡಬಾರ್ದು. ಜನನೂ ಸ್ವಲ್ಪ ಅರ್ಥಕೋಬೇಕು. ಓಟ್ ಹಾಕೋಕ್ಕೆ ಮುಂಚೆ ಇಂಥವೆಲ್ಲ ನಮ್ಗೆ ಒಳ್ಳೇದಲ್ಲ, ನಾವು ಕಷ್ಟ ಬೀಳಬೇಕು, ಒಳ್ಳೆ ಸರ್ಕಾರ ಕೊಡಬೇಕು. ಇದರಿಂದ ಇನ್ನೂ ಮೋಸ ಆಗುತ್ತೆ ಹೊರತು, ಇನ್ನೂ ಲಂಚ್ಗಳು ಜಾಸ್ತಿ ಆಗುತ್ತೆ, ಎಲ್ಲ ಆಗುತ್ತೆ ಹೊರತು ಉದ್ಧಾರ ಆಗಲ್ಲ ಇದು. ಅದರಿಂದ ಯಾವ ಕಾರಣಕ್ಕೂ ಇವೆಲ್ಲ ಪ್ರಯೋಜನ ಇಲ್ಲ. ಅಭಿವೃದ್ಧಿ ಮಾಡಿ, ಅವ್ರು ಕೆಲಸ ಕೊಟ್ಟು ಅಭಿವೃದ್ಧಿ ಮಾಡಿ, ಏನೋ ಒಂದು ಕೆಲಸ ಕೊಡಿ ಅವ್ರಿಗೆ. ನದಿ ಜೋಡಣೆ ಇದೆ ಅಂತ, ಅದಕ್ಕೆಲ್ಲ ಜನಗಳನ್ನ ಸೇರಿಸಿ ಅಂಥ ಕಡೆ ಜನಗಳನ್ನ ಹಾಕಿ ಅವ್ರು ಕೆಲಸ ಕೊಡಿ, ಸಂಪಾದನೆ ಅವ್ರದ್ದು ಆ ಥರ ದುಡ್ಡು ಕೊಡಬೇಕು. ಫ್ರೀ ಕೊಟ್ಟರೆ ತಿಂದು ಕುಡಿದು ಮಲ್ಕೊತಾರೆ, ಹೆಂಗಸ್ಕೈಲಿ ಕೊಟ್ಟರೆ ತಿಂದು ಅವಳು ಮಲಗ್ತಾಳೆ, ಯಾವ ಕೆಲಸನೂ ಮಾಡಲ್ಲ, ರೋಗ ಕಾಯಿಲೆಗಳು ಬರುತ್ತೆ. ಅದಕ್ಕೆ ಮತ್ತೆ ನೀವೇ ಅದಕ್ಕೆ ದುಡ್ಡು ಕೊಡಬೇಕು. ಆರೋಗ್ಯ ನಿಧಿ ಆ ನಿಧಿಯಿಂದ ಅದಕ್ಕೊಂದು ಭಾಗ್ಯ ಮಾಡಬೇಕು. ಯಾಕಂದರೆ ತಿಂದು ಕುಡ್ದಿರ್ತಾರಲ್ಲ. ಹುಡುಗನ ಕೊಟ್ಟರೆ ಮಾಡ್ತಾನೆ, ಸಿಗರೇಟ್ ಕುಡಿತಾನೆ, ಎಣ್ಣೆ ಹೊಡಿತಾನೆ, ಗುಟ್ಕಾ ತಿಂತಾನೆ, ಇದೆಲ್ಲ ತಿಂದುಬಿಟ್ಟು ರೋಗ ತರ್ಸ್ಕೊತಾನೆ. ಮತ್ತು ಅದನ್ನು ಎತ್ಕೊಂಡೋಗಿ ನೀವೇ ಅವ್ರಿಗೆ ರೋಗ ಬಂದಿದೆ, ಅದಕ್ಕೆ ಇನ್ನೊಂದು ಸ್ಕೀಮ್ ಏನದು ಬೇಕಿದೆಲ್ಲ. ಅಂಥದ್ದನ್ನು ಬ್ಯಾನ್ ಮಾಡಿ, ಅಂಥದ್ದನ್ನು ಬ್ಯಾನ್ ಮಾಡಬೇಕು ದೇಶದಲ್ಲೇ. ಸ್ಟೇಟ್ ಅಂತಲ್ಲ, ದೇಶದಲ್ಲಿ ಮಟ್ಕಾ, ಗುಟ್ಕಾ, ಎಣ್ಣೆ ಇವೆಲ್ಲ ಬ್ಯಾನ್ ಮಾಡಬೇಕು. ಪ್ರಾಣಿಗಳು ಕುಡಿಯುತ್ತಾ? ಬದುಕಲ್ವಾ? ಅದೇ ಥರ ಮಾಡಬೇಕು. ಫ್ರೀ ಕೊಡ್ತಾ ಇದೆ. ಇದೇ ಪಕ್ಕದಲ್ಲಿರೋ ಶ್ರೀಲಂಕಾ ಆಗಿದೆಯಲ್ಲ ಪರಿಸ್ಥಿತಿ, ಆ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರುತ್ತೆ. ಪಾಪರ ಆಗ್ತೈತೆ.
400 ರೂಪಾಯಿ 500 ರೂಪಾಯಿ ತಿನ್ನಕ್ಕಿಲ್ಲ ಅವ್ರಿಗೆಲ್ಲ. ನಾವು ಭಗವಂತ ಅದು ಕೊಟ್ಟವನೆ, ಅದು ನೀವು ಅಭಿವೃದ್ಧಿ ಮಾಡೋ ರೀತಿಲಿ ಮಾಡಿ. ಆಫರ್ ಆಗಿ ಕೂತಿದೆ ಪಾಕಿಸ್ತಾನ, ಶ್ರೀಲಂಕಾ, ಇಂಡಿಯಾ ಥ್ಯಾಂಕ್ ಯು. ಬೀಟ್ ಪ್ಲಸ್ ಕರ್ನಾಟಕ.